ಇವತ್ತು ನೋಡಿದ್ರೆ ಸರ್ಪ್ರೈಸ್ ಫಂಕ್ಷನ್ ಗುರು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಫಂಕ್ಷನ್ ಅಂತ ಅಂದರೆ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಏನಿಲ್ಲ ಗುರು, ಗಾಂಧಿ ಎಕ್ಸಾಮ್ ಅಂತ ಬರುತ್ತೆ. ಆ ಎಕ್ಸಾಮ್ನ ನಾನು ಕಟ್ಟಿಲ್ಲ, ನಮ್ಮ ಫ್ರೆಂಡ್ಸು ಕಟ್ಟಿಲ್ಲ. ಎಕ್ಸಾಮ್ ಕಟ್ಟಿಲ್ಲ ಅಂದರೂ ಹೋದ್ವಿ ಫಂಕ್ಷನಿಗೆ. ಆದರೆ ಲೇಟಾಗಿ ಹೋಗ್ಬಿಟ್ಟಿದ್ದೀವಿ. ಸರ್ಗಳು ಕೂತ್ಕೊಳ್ಳೋ ಜಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಆದರೆ ಆ ಸೀಟ್ ಮೇಲೆ ನಮ್ಗೆ ನಂಬಿಕೆ ಇರಲಿಲ್ಲ, ಯಾಕಂದರೆ ಆ ಸರ್ಗಳು ಬಂದರೆ ಎದ್ದು ಹೋಗ್ಬೇಕಂತ ಗೊತ್ತಿತ್ತು. ಗ್ಯಾರಂಟಿ ಇರಲಾರ ಸೀಟ್ ಎದ್ಬಿಟ್ಟು ಸೀದಾ ಮೇಲೆ ಹೋದ್ವಿ ಕ್ಲಾಸ್ಗೆ. ಮೇಲೆ ಬಂದರೆ ರೀಲ್ಸ್ ಮಾಡೋಣ ಅಂತವ್ರು ಇವರು. ಸರಿ ರೀಲ್ಸ್ ಮಾಡೋಣ ಅಂತ ಹೋದ್ರೆ ನೋಡಿದ್ರೆ ಸ್ಟೆಪ್ಗಳು ವಿಚಿತ್ರ ಗುರು, ಮಾಡೋಕ್ಕೆ ಬರ್ತಿಲ್ಲ. ಆದ್ರೆ ಹೆಂಗೋ ಮಾಡಿದ್ವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಡುರಂಗಣ. ನಮ್ ನೋಡಿದ್ರೆ ಊಟದ ಚಿಂತಿತ್ತು. ಹಂಗೆ ನಮ್ ನಾರ್ಮಲ್ ಡೈಲಾಗ್ ಗೊತ್ತಲ್ಲ, ಏನ್ ಮಿಸ್ ಮಾಡಿದ್ರು ಊಟ ಮಿಸ್ ಮಾಡಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಅಂದ್ರೆ ನಿಮ್ದೇ ತಿನ್ಬೇಕು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಮೇಲೆ ಊಟ ತಿನ್ಕೊಂಡು ಆಚೆ ಬಂದ್ರೆ ಮಳೆ ಬಂದಾಗ ಹಿಂಗಿತ್ತು ಇವು. ನಕ್ಕರೆ ಸೇರಿದ ಹಾಗೆ ಸಾವಿರ ಶುಭ ಶಕುನ. ಆಮೇಲೆ ಆ ವ್ಯೂ ಎಲ್ಲ ನೋಡ್ಕೊಂಡು ಸೀದಾ ಮನೆಗೆ ಬಸ್ ಹತ್ತದೆ. ಆಮೇಲೆ ನಮ್ಮ ಅಣ್ಣ ಕಾಲ್ ಮಾಡಿದ್ರು ಆಚೆ ಹೋಗೋಣ ಬಾ ಅಂತ. ಆಚೆ ಹೋದ್ವಿ ಇಬ್ರು, ನಾನು ನಮ್ಮ ಅಣ್ಣ. ಆಚೆ ಹೋದ್ಮೇಲೆ ಸೀದಾ ಬೂಸ್ಟ್ ಕುಡಿದ್ವಿ. ಆಮೇಲೆ ಸೀದಾ ಮನೆಗೆ ಹೋದ್ವಿ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಇಷ್ಟ ಆದರೆ ಫಾಲೋ ಮಾಡಿ.